ಈ ಆಮೇಲೆ ಎಲ್ಲರ ಮಧ್ಯೆ ನಾನು ಒಂದು 20-30 ಸಲ ಈ ಟ್ರೈಲರ್ ಆಲ್ರೆಡಿ ನೋಡಿದ್ದೀನಿ. ಬಟ್ ಇವತ್ತು ಇಲ್ಲಿ ಎಲ್ಲರ ಮಧ್ಯ ಕೂತು ನೋಡ್ಬೇಕಾದ್ರೆ ಇವಾಗೇನಾ ಓಕೆ ಎಲ್ಲರ ಮಧ್ಯೆ ಕೂತು ನೋಡ್ಬೇಕಾದ್ರೆ ಅದೊಂದು ವಿಶೇಷ ಅನುಭವ. ನಾನು ಇಂಡಸ್ಟ್ರಿಗೆ ಬಂದಾಗ ನಾನು ದೇವರೇ ನಾನು ಹೀರೋ ಆಗಬೇಕು ಅಂತ ಬಂದವನೇ ಇಲ್ಲ. ನಾನು ಒಳ್ಳೊಳ್ಳೆ ಸಿನಿಮಾಗಳಲ್ಲಿ ಸಣ್ಣ ಸಣ್ಣ ಪಾತ್ರಗಳು ಒಳ್ಳೊಳ್ಳೆ ಪಾತ್ರಗಳು ಮಾಡ್ಕೊಂಡು ಹೋಗೋಣ ಅಂತ ನಂದು ಅಷ್ಟೇ ಇದ್ದದ್ದು. ಇವೆಲ್ಲ ಜೀವನದಲ್ಲಿ ನನಗೆ ಬೋನಸ್ ಇವೆಲ್ಲ. ಮತ್ತೆ ಈ ಸಿನಿಮಾ ಜರ್ನಿ ಶುರುವಾಗಿದ್ದು ನನ್ನ ಡೈರೆಕ್ಟರ್ಸು. ಫಸ್ಟ್ ನಾನು ಅವರು ಥ್ಯಾಂಕ್ಸ್ ಹೇಳಬೇಕು, ಇಶಾನ್ ಮತ್ತೆ ಹಸೀನು. ಲಾಕ್ಡೌನ್ ಅಲ್ಲಿ ಎಲ್ಲರೂ ಏನಪ್ಪ ಮಾಡೋದು ಅನ್ನುವಾಗ ಒಂದು ಸ್ಕ್ರಿಪ್ಟ್ ಬರೆದು ನನಗೆ ಮೇಲ್ ಮಾಡಿದ್ರು, ನೋಡಿ ನಿಮ್ಗೆ ಓಕೆ ಇದ್ರೆ ನಾವು ಮಾಡೋಣ ಅಂತ. ಸೊ ಆಮೇಲೆ ನಾನು ಸ್ಕ್ರಿಪ್ಟ್ ಓದಿದೆ, ತುಂಬಾ ಚೆನ್ನಾಗಿತ್ತು, ಇದನ್ನ ಮಾಡೋಣ ಅಂತ ಹೇಳಿ ಅವಾಗ ಮಾಡಿದ್ದು. ಅವಾಗೆಲ್ಲ ಮನೆಯಿಂದ ಈಚೆನೇ ಬರ್ತಿರ್ಲಿಲ್ಲ. ಅಂತ ಟೈಮಲ್ಲಿ ನಾವು ಮಾಸ್ಕ್ ಹಾಕೊಂಡು ಹೋಗಿ ಶೂಟಿಂಗ್ ಮಾಡೋದು, ಮತ್ತೆ ವಾಪಸ್ ಮಾಸ್ಕ್ ಹಾಕೊಂಡು ವಾಪಸ್ ಮನೆಗೆ ಬರೋದು, ಹಿಂಗೆ ಆ ಥರ ಶೂಟಿಂಗ್ ಮಾಡಿದ್ದು. ಅದು ಇಡೀ ಫಸ್ಟ್ ಲಾಕ್ಡೌನ್ ಆದ್ಮೇಲೆ ಶೂಟ್ ಮಾಡಿದ್ವಿ. ಸೆಕೆಂಡ್ ಲಾಕ್ಡೌನ್ ಟೈಮ್ಗೆ ಅದನ್ನ ರಿಲೀಸ್ ಮಾಡಿದ್ವಿ ಆ ಸಿನಿಮಾನ. ಸೊ ಲಾಕ್ಡೌನ್ ಟೈಮಲ್ಲಿ ಇಡೀ 20-30 ಮನೆಯಲ್ಲಿ ನಡೆಯುವಂತ ಒಂದು ಕತೆ 2 ಗಂಟೆಗಳ ಕಾಲ. ಸೊ 20-30 ಮನೆಯಲ್ಲೇ ಅಷ್ಟು ಚೆನ್ನಾಗಿ ಎಂಟರ್ಟೈನ್ ಮಾಡಿದ್ದಾರೆ ಅವರು ಅಂತಂದ್ರೆ, ಇನ್ನೂ ದೊಡ್ಡ ಬಜೆಟ್ ಕೊಟ್ಟು ಇನ್ನೂ ದೊಡ್ಡ ಕ್ಯಾನ್ವಸ್ ಕೊಟ್ಟರೆ ಎಷ್ಟು ಚೆನ್ನಾಗಿ ಎಂಟರ್ಟೈನಿಂಗ್ ಆಗಿ ಅವರು ಸಿನಿಮಾ ಮಾಡ್ತಾರೆ ಅನ್ನೋದಕ್ಕೆ ಸಾಕ್ಷಿ ವಿದ್ಯಾಪತಿ ಸಿನಿಮಾ. ಥ್ಯಾಂಕ್ ಯು. ನೀವು ನನ್ನನ್ನು ನಂಬಿದ್ದಕ್ಕೆ. ಅವ್ರು ಹೇಳಿದ್ರು ಯಾವಾಗಲೂ ಅಂದ್ರೆ ನನ್ನನ್ನು ಜಾಸ್ತಿ ಪುಷ್ ಮಾಡ್ತಿರ್ತಾರೆ ಅವರು. ಅಂದ್ರೆ ನಾವು ಕಂಫರ್ಟ್ ಝೋನ್ ಇರಕ್ಕೆ ಬಿಡಲ್ಲ, ಇಲ್ಲ ಇದು ವರ್ಕ್ ಆಗ್ತಿಲ್ಲ, ಇನ್ನೂ ಏನೋ ಮಾಡಿ ಅಂತ ಏನೋ ಮಾಡಿಸ್ತಾ ಇದ್ರು. ಸೊ ನಾನು ಇದ್ರಲ್ಲಿ ಏನೇ ಚೆನ್ನಾಗಿ ಮಾಡಿದ್ರು ಆ ಕ್ರೆಡಿಟ್ಸ್ ಅವ್ರಿಗೆ ಹೋಗ್ಬೇಕು. ಮತ್ತೆ ಅವಾಗ ಇಕ್ಕಟ್ ಸಿನಿಮಾದಲ್ಲೂ ಅಷ್ಟೇ, ಇಲ್ಲ ಇನ್ನೂ ಪುಷ್ ಮಾಡಿದ್ರು, ಇಲ್ಲ ನೀವು ಅಂಕ ತರ ಕಾಣ್ಬೇಕು, ಚೆನ್ನಾಗಿರೋ ಕಾಣೋದು ನಮ್ಗೆ ಇಷ್ಟ ಇಲ್ಲ, ಅಂಕ ತರ ಕಾಣ್ಬೇಕು ಅಂತ ಅದ್ರಲ್ಲೂ ಪುಷ್ ಮಾಡಿದ್ರು. ಅವ್ರಿಗೆ ಥ್ಯಾಂಕ್ಸ್. ಮತ್ತೆ ನನ್ನ ಇಡೀ ಸ್ಟಾರ್ ಕಾಸ್ಟ್, ನನ್ನ ಇಡೀ ಸಿನಿಮಾದ ಮಲೈಕ್ ಅವರು ಫಸ್ಟ್ ಸಿನಿಮಾ ಒಂದು ಹಿಟ್ ಆದ ತಕ್ಷಣ ಹೆಂಗಪ್ಪ ಫಸ್ಟ್ ಸಿನಿಮಾ ಹಿಟ್ ಆದ್ಮೇಲೆ ಹೀರೋಯಿನು ಹೆಂಗೆ ಅಂತ. ಬಟ್ ಆ ಥರದ್ದು ಏನಿಲ್ಲ, ಒಬ್ರು ಒಳ್ಳೆ ಫ್ರೆಂಡ್ ತರ ಇಡೀ ನಮ್ಮ ಸಿನಿಮಾದಲ್ಲಿ ಜೊತೆ ಇರ್ತಿದ್ರು. ಅಂದ್ರೆ ಅದ್ಭುತವಾಗಿ ಅವ್ರ ಕಾಂಟ್ರಿಬ್ಯೂಷನ್ ತುಂಬಾ ಚೆನ್ನಾಗಿದೆ. ಸ್ಕ್ರೀನ್ ಮೇಲೆ ಎಷ್ಟು ತುಂಬಾ ಚೆನ್ನಾಗಿ ಕಾಣ್ತಾರೆ ಅವರು. ಮತ್ತೆ ನಮ್ಮ ಗಿರೀಶ್ ಶೆಟ್ಟಿ ಸರ್ ಮತ್ತೆ ಬಿಂದು ಮೇಡಮ್ ಅವ್ರದ್ದು ನಾನು ಬೆಂಗಳೂರು ಲಿಟ್ರೇಚರ್ ನಾನು ಬೆಂಗಳೂರು ಫಿಲ್ಮ್ ಫೆಸ್ಟಿವಲ್ ನಾನು ಇದನ್ನ ನೋಡಿದ್ದೆ, ಪಡಾಯಿ ಸಿನಿಮಾ ನೋಡಿದ್ದೆ ಫಸ್ಟ್. ಅವಾಗ ತುಂಬಾ ವರ್ಷಗಳಿಂದ ಆವಾಗಲೇ ಇಷ್ಟು ಚೆನ್ನಾಗಿ ಮಾಡ್ತಾರಲ್ಲ ಆಕ್ಟಿಂಗ್ ಅಂತ ನಾನು ದೇವರಾಣೆ. ಹೌದೌದು, ತುಂಬಾ ಒಳ್ಳೆ ಯಾಕೆ ಪಡಾಯಿ ಅಂತ ಸಿನಿಮಾ ತುಂಬಾ ಚೆನ್ನಾಗಿದೆ, ತುಂಬಾ ಚೆನ್ನಾಗಿ ಮಾಡಿದ್ರು ಸಿನಿಮಾದಲ್ಲಿ. ಮತ್ತೆ ಪ್ರತೀಕ್ಷಾ ನಮ್ಮ ಮೈಸೂರು ಹುಡುಗಿ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಮತ್ತೆ ನಾನು ಇದು ಡೆಲ್ ಮುಸ್ತಫಾ ಸಿನಿಮಾ ನೋಡಿದಾಗ್ಲಿಂದನೂ ನಾನು ಫಸ್ಟ್ ಈ ಕಥೆ ಕೇಳಿದಾಗ್ಲಿಂದ ನಮ್ಮ ಡೈರೆಕ್ಟರ್ಸ್ಗೆ ಇಲ್ಲ ಇದಕ್ಕೆ ಓದ್ಸನೇ ಬೇಕು ಅವನೇ ಸೂಪರು ಅಂತ. ಸೊ ಥ್ಯಾಂಕ್ ಯು ಓದ್ಸ. ಮತ್ತೆ ಧರ್ಮಣ್ಣ, ಅಂದ್ರೆ ನಾನು ತುಂಬಾ ವರ್ಷದ ಜರ್ನಿ ಇದೆ ನಂದು ಮತ್ತೆ ಧರ್ಮಣ್ಣದು. ಮತ್ತೆ ಟೆಕ್ನಿಷಿಯನ್ಸು, ನಾನು ಯಾಕೆ ಇದೆಲ್ಲ ಹೇಳ್ತಾ ಇದೀನಿ ಅಂದ್ರೆ ನಾವು ಇದೇ ಫಸ್ಟ್ ಒಂದು ನಿಮ್ ಜೊತೆ ಪ್ರೆಸ್ ಮೀಟ್ ಅಂತ ನಾವು ಮಾಡ್ತಾ ಇರೋದು ನನ್ನ ಸಿನಿಮಾದು. ಸೊ ನಾನು ಎಲ್ರಿಗೂ ಥ್ಯಾಂಕ್ಸ್ ಹೇಳಬೇಕು. ಹಾಗಾಗಿ ಟೆಕ್ನಿಷಿಯನ್ಸ್ ಅಂತ ಬಂದ್ರೆ ನಾನು ಲವಿತು ಮತ್ತೆ TG, ಅಂದ್ರೆ ಇವರಿಬ್ರು ಬರೀ ಸಿನಿಮಾದಲ್ಲಿ ಒಬ್ಬ ಸಿನಿಮಾಟೋಗ್ರಫರ್ ಅಥವಾ ಕೋ ಡೈರೆಕ್ಟರ್ ಆಗಿರ್ಲಿಲ್ಲ, ಇಡೀ ಸಿನಿಮಾದ ಪ್ರೊಡಕ್ಷನ್ ಕಂಟ್ರೋಲರ್ ತರ ಅವರು ಕೆಲಸ ಮಾಡ್ತಾ ಇದ್ರು. ಜೊತೆಗೆ ನಮ್ಮ ಯದು ಮತ್ತೆ ನಮ್ಮ ಚೇತನ್ ಇದ್ದಾರೆ, ಮಂಜು ಇದ್ದಾರೆ, ನಮ್ಮ ಪ್ರೊಡಕ್ಷನ್ ಸುರೇಶ್ ಪೂಜಾರಿ ಅವರು ಕೂಡ ಇವತ್ತು ಆ ತರ ಅಂದ್ರೆ ಅದು ಅವರು ನಮ್ಮ ಸಂಸ್ಥೆ ತೋರಿಸೋ ಒಂದು ಪ್ರೀತಿ. ಮತ್ತೆ ಫಸ್ಟ್ ಇದರಲ್ಲಿ ಒಂದು ಹಾಡಿದೆ ಅಯ್ಯೋ ವಿಧಿಯರಲ್ಲಿ, ಬರೀ ಒಂದು ಸಾಂಗ್ಗೋಸ್ಕರ ರಂಗಾಯಣ ರಘು ಸರ್ ಅದೇನೋ ಗೊತ್ತಿಲ್ಲ ಅವ್ರಿಗೆ ನಮ್ಮಲ್ಲಿರೋ ಪ್ರೀತಿ ತುಂಬಾ ದೊಡ್ಡದು. ಬರೀ ಅದೊಂದು ಸಾಂಗ್ಗೋಸ್ಕರ 2 ದಿನ ಬಂದು ಶೂಟ್ ಮಾಡ್ಕೊಟ್ಟು ಹೋದ್ರು ರಂಗಾಯಣ ರಘು ಸರ್. ಮತ್ತೆ ಅದಕ್ಕೆ ಜಗ್ಗೇಶ್ ಸರ್ ಅದಕ್ಕೆ ಹಾಡಾಡಿದ್ದಾರೆ. ಮತ್ತೆ ನನ್ನ ಸಿನಿಮಾದ ಟೆಕ್ನಿಷಿಯನ್ಸ್ ಅಂತ ಹೇಳಿದಾಗ ಡಾಸ್ ಮೋಡು ನಮ್ಮ ಸಿನಿಮಾದ ಮ್ಯೂಸಿಕ್ ಡೈರೆಕ್ಟ್ರು. ಅದೇ ಆ ಥೀಮ್ ಇದೆಯಲ್ಲ ಅದನ್ನ ಎಷ್ಟು ಚೆನ್ನಾಗಿ ಕಂಪೋಸ್ ಮಾಡಿದ್ರೆ ಇಡೀ ಸಿನಿಮಾ ಅದು ಅಂದ್ರೆ ಅದೇ ಮೋಡಲ್ಲಿ ಹೋಗುತ್ತೆ. ಥ್ಯಾಂಕ್ ಯು ಡಾಸ್. ಮತ್ತೆ ಇನ್ನೊಂದು ಸಾಂಗ್ ಕಂಪೋಸ್ ಮಾಡಿದ್ದಾರೆ ನವನೀತ್ ಅವರು. ಥ್ಯಾಂಕ್ ಯು ನವನೀತ್. ಮತ್ತೆ ವಾಸಿಕೆ ವೈಭವ್ ಕೂಡ ನಮ್ಮ ಸಿನಿಮಾದ ಒಂದು BGM ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಇದೊಂಥರ ಇನ್ಫಾರ್ಮೇಶನ್ ಕೊಟ್ಟಂಗೆ ಆಗ್ತಿದೆಯಲ್ಲ, ಬಟ್ ಸರಿ ಓಕೆ ಸರ್ ಅಲ್ವಾ? ಹೌದು, ಗೊತ್ತಾಯ್ತು ನನಗೆ. ಓಕೆ. ಮತ್ತೆ KRG ಸಂಸ್ಥೆ ಮೊದಲಿಂದನೂ ನಮ್ಮ ಟಗರುಪಲ್ಲೆ ಸಿನಿಮಾ ಇರ್ಬೋದು, ಬಡವರಾಷ್ಟ್ರ ಸಿನಿಮಾ ಯಾವಾಗಲೂ ಜೊತೆ ನಿಂತ್ಕೊಂಡು ಇದು
ಅವ್ರ ಜೊತೆ ಒಂದು ಸಲಿಗೆ ಇದೆ, ಇದು ಹಂಗಲ್ಲ, ಇದು ಹಿಂಗ್ ಮಾಡಿ, ಇದು ಹಿಂಗ್ ಮಾಡೋಣ ಅಂತ ಅದೊಂದು ಮಾತಾಡ್ಸೋಷ್ಟು ಸಲಿಗೆ ಇದೆ ಇವ್ರ ಜೊತೆ. ಮತ್ತೆ ಜೊತೆಗೆ ಜಯಣ್ಣ ಅವ್ರು ಇದ್ದಾರೆ ನಿಮ್ಮ ಜೊತೆಗೆ. ಸೊ ಡಿಸ್ಟ್ರಿಬ್ಯೂಷನ್ ಅಂತ ಬಂದರೆ ಓಕೆ ಅವ್ರ ಕೈ ಹ್ಯಾಂಡ್ ಓವರ್ ಮಾಡಿ ನಾವು ಆರಾಮಾಗಿ ಕೂತ್ಕೋಬೋದು, ಅಷ್ಟೊಂದು ನಂಬಿಕೆ ಅವ್ರ ಮೇಲೆ. ಮತ್ತು ಈ ಎಲ್ಲ ಇಡೀ ನನ್ನ ಜರ್ನಿಯಲ್ಲಿ ಒಂದಿಷ್ಟು ಸಿನಿಮಾಗಳನ್ನ ಎಲ್ಲ ಹೆಸರು ಹೇಳಿದ್ರು. ಆದರೆ ಒಂದಿದೆ ನಾನು ಮಾಡಿದ ಪ್ರಾಜೆಕ್ಟು, ಅದು ಹನಿಮೂನ್ ಅಂತ. ಇಲ್ಲಿ ಧ್ರುವ ಸರ್ ಬಂದಿರೋ ಕಾರಣ ಏನು ಅಂತಂದರೆ, ಅಥವಾ ಅವರು ನಾವು ಇನ್ವೈಟ್ ಮಾಡಿದ ಕಾರಣ ಏನು ಅಂತಂದರೆ, ನಾನು ಒಂದು ಹನಿಮೂನ್ ಸೀರೀಸ್ ಮಾಡಿದ್ದೆ. ಆವಾಗ ಅದನ್ನು ನೋಡಿ ಯಾರ ಹತ್ರನೂ ನನ್ನ ನಂಬರ್ ತಗೊಂಡು ನನ್ನ ಕಾಲ್ ಮಾಡಿ ತುಂಬಾ ಚೆನ್ನಾಗಿ ಮಾಡಿದಿರಾ, ಸಕಟಾಗಿ ಮಾಡಿದಿರಾ, ಇದು ಸೀಸನ್ 2 ಬರುತ್ತಾ ಅಂತೆಲ್ಲ ಇವರು ಸಿಕ್ತಾಗೆಲ್ಲ ಕೇಳ್ತಾ ಇರ್ತಾರೆ. ಹನಿಮೂನ್ ಸೀಸನ್ 2 ಬರುತ್ತಾ, ಸೀಸನ್ 2 ಓ ಮದುವೆ ಆಗ್ಬಿಟ್ರಲ್ಲ ಬಿಡಿ ಹಂಗಾರೆ ಹನಿಮೂನ್ ಸೀಸನ್ 2 ಮಾಡಲ್ಲ ನೀವು ಅಂತೆಲ್ಲ ಹೇಳ್ತಾ ಇರ್ತಾರೆ. ಅಂದ್ರೆ ಒಂದು ಸಿನಿಮಾನ ಅಥವಾ ಒಂದು ಏನೋ ಪ್ರಾಜೆಕ್ಟ್ನ ನೋಡಿ ವಿಶ್ ಮಾಡೋದು ದೊಡ್ಡ ವಿಚಾರ ಅಲ್ಲ. ಆದರೆ ಆ ಸಣ್ಣ ಗೆಸ್ಟರ್ ತೋರಿಸೋದಿದೆಯಲ್ಲ ಅದು ತುಂಬ ಕಡಿಮೆ ಜನ ಮಾಡ್ತಾರೆ. ಸೊ ಹಂಗಾಗಿ ಹಂಗಾಗೋದು ದೊಡ್ಡ ಕೆಲಸ ಅಂತ ಅನಿಸ್ಕೊಳುತ್ತೆ. ಥ್ಯಾಂಕ್ ಯು ಸರ್. ಮತ್ತು ಇಕ್ಕಟ್ ಸಿನಿಮಾ ಅದನ್ನು ನೋಡಿದಾಗಲೂ ಅಷ್ಟೇ, ನೀವು ಹೇಳಿದ್ರಿ ತುಂಬ ಚೆನ್ನಾಗಿ ಮಾಡ್ತೀರಾ, ನಿಮ್ಮ ಕಾಮಿಡಿ ತುಂಬ ಇಷ್ಟ ಆಗುತ್ತೆ ಅಂತ. ಥ್ಯಾಂಕ್ ಯು. ಮತ್ತು ಥ್ಯಾಂಕ್ಸ್ ಡಾಲಿ ಪಿಕ್ಚರ್ಸ್, ಇದೊಂಥರ ನಾನೇ ಥ್ಯಾಂಕ್ಸ್ ಹೇಳ್ಕೊಂಡಂಗೆ. ಥ್ಯಾಂಕ್ಸ್ ಡಾಲಿ ಪಿಕ್ಚರ್ಸ್ ಅಂತ ಹೇಳಿದ್ರೆ ಬಟ್ ಹೇಳಬೇಕು. ಯಾಕೆಂತಂದರೆ ಇವ್ರು ಯಾರೋ ಕೇಳ್ತಾ ಇದ್ರು, ಏನು ನೀವು ಡಾಲಿ ಪಿಕ್ಚರ್ಸ್ ಬಿಟ್ಟು ಬೇರೆ ಸಿನಿಮಾ ಮಾಡಲ್ವಾ ಅಂತ. ಬೇರೆ ಯಾರು ಬಂದಿದ್ದಾರೆ ನಾನು ಸಿನಿಮಾ ಮಾಡು ಅಂತ. ಸಿಂಪಲ್ ಆಸ್ ದ್ಯಾಟ್. ಬೇರೆ ಯಾರು ಬಂದೋ ಬಾರ ಯಾರು ಹಿಂಗೆ ಮಾಡು, ನಿಮ್ಮಲ್ಲಿ 5 ಕೋಟಿ ಇನ್ವೆಸ್ಟ್ ಮಾಡ್ತೀನಿ ಅಂತ ಯಾರು ಹೇಳಿದ್ದಾರೆ? ಅದನ್ನು ನನಗೆ ಗೆಳೆಯ ಧನಂಜಯ ಹೇಳಿದ್ದಾನೆ. ಸೊ ಅದು ಮುಂಚೆ ಟಗರು ಪಲ್ಯ ಮಾಡಿದ್ದಾಗಲಿ ಅಥವಾ ಈಗ ವಿದ್ಯಾಪತಿ ಮಾಡಿದ್ದಾಗಲಿ, ಸೊ ಆ ನಿಟ್ಟಿನಲ್ಲಿ ಸೊ ನಾನು ಅಗೇನ್ ಥ್ಯಾಂಕ್ಸ್ ಅಣ್ಣ. ಇಟ್ಸ್ ಆಕ್ವರ್ಡ್ ಬಟ್ ಥ್ಯಾಂಕ್ಸ್ ಅಣ್ಣ. ಓಕೆ ಐ ಥಿಂಕ್ ಅದೊಂದು ಮಾತ್ರ ಇಂಗ್ಲೀಷ್ ಹೇಳಿದೆ. ಸರಿ ಅಷ್ಟೇ. ಆಮೇಲೆ ನನ್ನ ವೈಫ್ ಪೂಜಾ ಹೇಳಿದ್ದಾರೆ. ಯಾಕೆ ನಾವು ಜೀವನದಲ್ಲಿ ಏನೇ ವಿದ್ಯಾಪತಿ ಅವರು ವಿದ್ಯಾಪತಿ ಏನೇ ಇರ್ಬೋದು, ಬಟ್ ನಾನು ನನ್ನ ಜೀವನದಲ್ಲಿ ಪೂಜಾಪತಿ. ಆ ಪೂಜಾಪತಿ ಅನ್ನಿಸ್ಕೊಂಡ್ರೆ ಪೂಜಾ ಇಲ್ಲಿ ಬಂದಿದ್ದಾರೆ. ಥ್ಯಾಂಕ್ಸ್ ಪೂಜಾ. ಅದನ್ನೇ ಒಂದೇ ನಿಮಿಷ ನಾನು ಅದನ್ನೇ ಹೇಳೋಣ ಅನ್ಕೊಂಡೆ. ನೀವೆಲ್ರಿಗೂ ಥ್ಯಾಂಕ್ಸ್ ಹೇಳ್ತಾ ಇರ್ಬೇಕಾದ್ರೆ ವಿದ್ಯಾಪತಿ ಇಲ್ಲಿದ್ದೀರಾ, ನೀವು ವಿದ್ಯಾಪತಿಯಾಗಿ ಈಗ ಪರಿಚಯ, ನಮ್ಮೆಲ್ರಿಗೂ ನೀವು ಪೂಜಾಪತಿಯಾಗಿ ಗೊತ್ತಿರೋದು. ಪೂಜಾ ಅವರೇ ದಯವಿಟ್ಟು ವೇದಿಕೆಗೆ ಬರ್ಬೋದಾ ಪ್ಲೀಸ್? ಜಸ್ಟ್ ಸ್ಟೇಜ್ ಮೇಲೆ ಬನ್ನಿ ಸಾಕು. ಎಸ್, ಚಪಾಲಿಯೊಂದಿಗೆ ಸ್ವಾಗತಿಸಿ ನಮ್ಮ ವಿದ್ಯಾಪತಿಯ ರಿಯಲ್ ಪತ್ನಿ ಪೂಜಾ ಅವ್ರನ್ನ. ಪೂಜಾ ಅವರೇ, ಈ ಪೋಸ್ಟರ್ ನ ಡಿಸೈನ್ ಮಾಡಿದ್ದು ನನ್ನ ವೈಫ್. ಅವರು ಗೀಚು ಸ್ಟುಡಿಯೋಸ್ ಇಂದ ಮಾಡಿಸಿದ್ದು. ಅವರು ಗೀಚು ಸ್ಟುಡಿಯೋಸ್ ಅಂತ ಇದೆ, ಇದನ್ನ ನಾವೇ ಮಾಡ್ಕೊಟ್ಟಿದ್ದು. ಎಸ್ ಪೂಜಾ ಅವರೇ, ಫಸ್ಟ್ ಆಫ್ ಆಲ್ ಕಂಗ್ರಾಚುಲೇಷನ್ಸ್ ಅಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ದಿಸ್ ಬ್ಯೂಟಿಫುಲ್ ಪೋಸ್ಟರ್. ನಮ್ಮ ವಿದ್ಯಾ ಅವ್ರು ಹೇಳ್ತಾ ಇದ್ರು, ವಿದ್ಯಾಪತಿಯಾಗಿ ತುಂಬಾನೇ ಟಾಂಟ್ರಮ್ಸ್ ಕೊಡ್ತಾರೆ ಇವರು ಅಂತ. ಪೂಜಾಪತಿಯಾಗಿ ಸತ್ಯ ಹೇಳ್ಬೇಕು ನೀವೀಗ. 5 ಸ್ಟಾರ್ ಹೋಟ್ಲಿಗೆಲ್ಲ ಹೋಗಿ ಆ ಥರ ಎಲ್ಲ ಮಾಡಿಸೋದಿದೆಯಾ? ಏನ್ ಹೇಳಿ ಅಂತ. ಅಯ್ಯೋ ಅವ್ರು ಹೊಗಳಿ ಅಂತಾರೆ. ಹೋಗ್ಲಿ ಬಿಡಿ, ಸಿನಿಮಾದಲ್ಲಿ ನಾನು ಪಂಚಿಂಗ್ ಕೊಟ್ಟರೆ ನೋಡಿದ್ರೆ ನಂಗಾರು ಪಂಚ್ ಕೊಡ್ತಾರೆ ಅಂದ್ರೆ ನಾನು ಪಂಚಿಂಗ್ ಬ್ಯಾಗ್ ಅಷ್ಟೇ. ಸೊ ನನಗೆ ಪಂಚ್ ಕೊಡೋದು ಮನೇಲಿ ಯಾವಾಗಲೂ ಇವರು. ನಾನು ನೆನ್ನೆ ತಾನೇ ಮೂವಿ ನೋಡಿದೆ, ತುಂಬಾ ಚೆನ್ನಾಗಿದೆ. ಎಷ್ಟು ಖುಷಿ ಆಯ್ತು ಅಂದ್ರೆ ಹೋಗಿ ನನ್ನ ಗಂಡನ ತಕ್ಕೊಂಡೆ. ಇಲ್ಲ, ನಾನೀಗ ನನ್ನ ಗಂಡನ ಆಕ್ಷನ್ ಸ್ಟಾರ್ ಆಗಿ ನೋಡ್ತಾ ಇದ್ದೀನಿ. ಸೊ ತುಂಬಾ ಖುಷಿ ಆಗ್ತಿದೆ. ಸೊ ಒಂದೇ ಇಷ್ಟಪಡ್ತೀನಿ ಅಂದ್ರೆ ಥಿಯೇಟರ್ ಎಕ್ಸ್ಪೀರಿಯನ್ಸ್ಗೋಸ್ಕರ ಕಾಯ್ತಾ ಇದ್ದೀನಿ. ಪ್ಲೀಸ್ ಎಲ್ಲರೂ ಬಂದು ಫ್ಯಾಮಿಲಿ ಸಮೇತ ಬಂದು ಥಿಯೇಟರ್ ಅಲ್ಲಿ ಬಂದು ಮೂವಿ ನೋಡಿ. ನಂಗೆ ಇನ್ನೂ ತುಂಬಾ ಮಾತಾಡೋದಿದೆ, ಬಟ್ ಸಕ್ಸಸ್ ಮೀಟ್ ಅಲ್ಲಿ ಮಾತಾಡ್ತೀನಿ. ಅಂಡ್ ಆ ಪೋಸ್ಟರ್ ನೀವೇ ಮಾಡ್ಕೊಳ್ಬೇಕು. ಇಂದಿನಿಂದ ಎಲ್ಲ ದಾರಿ ಪಿಕ್ಚರ್ಸ್ದು ಎಲ್ಲ ಗೀತುನೇ ಮಾಡ್ತಾರೆ. ಥ್ಯಾಂಕ್ ಯು ಸೋ ಮಚ್ ಪೂಜಾ ಅವರೇ, ಥ್ಯಾಂಕ್ ಯು ಸೋ ಮಚ್ ಒನ್ಸ್ ಅಗೇನ್. ನಾಗಭೂಷಣ್ ಅವರೇ, ಥ್ಯಾಂಕ್ ಯು ಸೋ ಮಚ್. ಆಮೇಲೆ ನಮ್ಮ ರಮೇಶ್ ಅವರು ಇದ್ದಾರೆ, ನಮ್ಗೆ ಕರಾಟೆ ಕಲಿಸ್ಕೊಟ್ಟರು ಅವರು. ಸ್ವಲ್ಪ ಯೂಶಲ್ ಆಗಿ ಬಹಳ ಮುಖ್ಯ. ಈ ಆಕ್ಷನ್ ಸಿನಿಮಾದಲ್ಲಿ ಒಡೆಗೆ ಕಲಿಬೇಕಾಗಿಲ್ಲ, ಒಡಿಸ್ಕೊಡೋದು ಗೊತ್ತಿರ್ಬೇಕು ಹೆಂಗೆ ಅಂತ. ಇಲ್ಲ ಅಂದ್ರೆ ಪಾರ್ಟ್ಸ್ ಗಳೆಲ್ಲ ಎಲ್ಲೆಲ್ಲೋ ಪದ ಹೇಳ್ತಾವೆ ಆಮೇಲೆ. ಸೊ ನನಗೆ ರಮೇಶ್ ಅವರು ಟ್ರೈನ್ ಮಾಡಿದ್ರು. ಥ್ಯಾಂಕ್ ಯು ರಮೇಶ್. ಥ್ಯಾಂಕ್ ಯು ಸೋ ಮಚ್ ಒನ್ಸ್ ಅಗೇನ್. ಒಂದು ಫೋಟೋ. ಆಕ್ಚುಲಿ ನಮ್ಗೆ ಪ್ರೇರಣಾ ಅವ್ರು ಬಂದಿದ್ರು ಚೆನ್ನಾಗಿ. ಅವ್ರ ಜೊತೆ ನೀವು ಅವರು ನಿಮ್ ಜೊತೆ ಬಂದಿದ್ರೆ ಚೆನ್ನಾಗಿರ್ತಿತ್ತು. ಪ್ರೇರಣಾ ಅವರು ಮತ್ತೆ ಪ್ರೇರಣಾ ಪತಿ ಅವರು ಇಬ್ರು ಬಂದಿದ್ರೆ. ಥ್ಯಾಂಕ್ ಯು ಎಲ್ರಿಗೂ. ಥ್ಯಾಂಕ್ ಯು ಒನ್ಸ್ ಅಗೇನ್ ನಾಗಭೂಷಣ್ ಅವರೇ. ವಿದ್ಯಾ